ಎಲ್ಲರಿಗೂ ನಮಸ್ಕಾರ. ನಾನು ನಿನ್ನೆ ಕಥೆಯನ್ನು ಮುಂದುವರಿಸ್ತಾ ಇದ್ದೇನೆ. ಈ ಕೋತಿಗುಡ್ಡ, ಈ ರಾಯಚೂರು ಜಿಲ್ಲೆಯ ಕೋತಿಗುಡ್ಡ ಒಂದು ಹಳ್ಳಿಯಲ್ಲಿರುವಂಥ ಯುವಕ, 16 ವರ್ಷದ ಹುಡುಗ ಇದ್ದವನು. 16-17 ವರ್ಷ ಅಷ್ಟೇ. ವಿದ್ಯೆಯ ಗಂಧವೇ ಗೊತ್ತಿಲ್ಲದಂಥ ಹುಡುಗ, ಅವನ ರೀತಿ ಇರುವಂಥ ಮತ್ತೆ 8 ಮಕ್ಕಳು ಬೆಂಗಳೂರಿಗೆ ಬಂದರು. ಈ ಹೆಡ್ ಹಾಯ್ ಸಂಸ್ಥೆಯ ಈ ಒಂದು 4 ಜನ ಇಂಜಿನಿಯರ್ ಪದವೀಧರರು ಅವರಿಗೆ BPOವನ್ನು ಪ್ರಾರಂಭ ಮಾಡಿ ತರಬೇತಿ ಕೊಡುವಂಥ ಕಾರ್ಯವನ್ನು ಅವರು ಪ್ರಾರಂಭ ಮಾಡಿದರು. ಈ ಎಲ್ಲ 9 ಜನ ವಿದ್ಯಾರ್ಥಿಗಳಿಗೆ 6 ತಿಂಗಳ ಅವಧಿಯೊಳಗೆ ಅವರಿಗೆ ಇಂಗ್ಲೀಷನ್ನು ಕಲಿಸುವಂಥ ಸಾಹಸಕ್ಕೆ ಈ ಸಂಸ್ಥೆ ಏನಂತಂದ್ರೆ ಪ್ರಾರಂಭ ಮಾಡ್ತು. ವಿದ್ಯೆಯ ಗಂಧವೇ ಗೊತ್ತಿಲ್ಲ ಅವ್ರಿಗೆ. ಆನಂತರ ಅವ್ರು ಏನು ಮಾಡಿದರು ಅಂತಂತಂದ್ರೆ, ಈ ಅನಿಮೇಷನ್ ಮೂಲಕ ಅವ್ರಿಗೆ ಇಂಗ್ಲೀಷ್ ವರ್ಣಮಾಲೆಯನ್ನು ಗುರ್ತು ಹಿಡಿಯೋದಕ್ಕೆ ಅವ್ರು ಕಲ್ಸಕತ್ತರು. ಇಜ್ಜೆ ತೋರಿಸ್ತಿದ್ರು, ಇದು ಛತ್ರಿಯೇ ಹಿಡಿಕೆಗತ್ಲೆ ಐತಲ್ಲ ಅಂತಂದು ಹೇಳ್ತಿದ್ರು. ಓವನ್ನು ತೋರಿಸ್ತಿದ್ರು, ಕೋಳಿ ಮೊಟ್ಟೆ ಥರ ಐತಲ್ಲ ಅಂತ ತೋರಿಸ್ತಿದ್ರು. ಹಿಂಗೆ ಅನಿಮೇಷನ್ ಮೂಲಕ ಇಂಗ್ಲೀಷ್ ವರ್ಣಮಾಲೆಯನ್ನು ಕಲಿಸೋದಕ್ಕೆ ಪ್ರಾರಂಭ ಮಾಡಿದರು. ಕೇವಲ 15 ದಿನಗಳಲ್ಲಿ ರಮೇಶ ಮತ್ತು ಅವನ ಸಂಗಡಿಗರು ಎಲ್ಲರೂ ಈ ಇಂಗ್ಲೀಷ್ ವರ್ಣಮಾಲೆಯ ಎಲ್ಲ ಅಕ್ಷರಗಳನ್ನು ಗುರುತು ಹಿಡಿಯೋದಕ್ಕೆ ಪ್ರಾರಂಭ ಮಾಡಿದರು. ಅದಾದ ಮೇಲೆ ಈ ಒಂದು ಅಭಿನಯದ ಮೂಲಕ ಅವರು ಇಂಗ್ಲೀಷ್ ಶಬ್ದಗಳನ್ನು ಪರಿಚಯ ಮಾಡಿಸಾಕತ್ರು. ಈಟ್, ಡ್ರಿಂಕ್, ಸ್ಲೀಪ್, ಆನಂತರ ಸ್ಟ್ಯಾಂಡ್, ಸಿಟ್, ಇಂಥ ಶಬ್ದಗಳನ್ನು ಅವ್ರೇನಂತಂದ್ರೆ ಪ್ರಾರಂಭ ಮಾಡಿದರು. ಗೋ, ಕಮ್, ಇಂಥವೆಲ್ಲನೂ ಅವರು ಪ್ರಾರಂಭ ಮಾಡಿದರು. ಆಮೇಲೆ ಏನು ಮಾಡ್ತಿದ್ರೆ, ಸಣ್ಣ ಸಣ್ಣ ವಾಕ್ಯಗಳನ್ನು ಅವರು ಕಲಿಸುವುದಕ್ಕೆ, ಇಂಗ್ಲೀಷ್ ವಾಕ್ಯಗಳನ್ನು ಕಲಿಸುವುದಕ್ಕೆ ಪ್ರಾರಂಭ ಮಾಡಿದರು. ಐ ಗೋ, ಯು ಕಮ್, ದೇ ವೆಂಟ್, ಯು ಸ್ಲೀಪ್, ಇಂಥವೆಲ್ಲ ಸಣ್ಣ ಸಣ್ಣ ವಾಕ್ಯಗಳನ್ನು ಕಲಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಅವ್ರು ಏನು ಮಾಡಿದರು ಅಂತಂದ್ರೆ, ತಮ್ಮ ಒಳಗನ ಅವರು ಒಂದು ಶಬ್ದ ಕನ್ನಡವನ್ನು ಉಪಯೋಗ ಮಾಡ್ದ ಮಾತಾಡ್ತಿದ್ರು. ಅವ್ರ ಜೊತೆ ಪ್ರಾರಂಭ ಮಾಡಿದರು. ನೀವು ಅರ್ಥ ಮಾಡ್ಕೋಬೇಕು, ನಾವೇನು ಮಾತಾಡ್ತೀವಿ ಅದು ನೀವು ಅರ್ಥ ಮಾಡ್ಕೋಬೇಕು ಅಂತಂದು ಹೇಳ್ತಿದ್ರು. ಒಂದು ಶಬ್ದ ಕನ್ನಡ ಮಾತಾಡ್ತಿರ್ಲಿಲ್ಲ. ಆನಂತರ ಆ ಹುಡುಗರು ಅನಿವಾರ್ಯ ಆಯ್ತು ಅವ್ರಿಗೆ ಅದನ್ನೆಲ್ಲ ಕಲಿಯಾಕತ್ರು, ಗಮನವಿಟ್ಟು ಕೇಳಾಕತ್ರು, ಲಕ್ಷ್ಯಗೊಟ್ಟು ಕೇಳಾಕತ್ರು. ಆಮೇಲೆ ಆ ಮಕ್ಕಳನ್ನು ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ರು, ಬಸ್ ಸ್ಟ್ಯಾಂಡ್ಗೆ, ರೈಲ್ವೆ ಸ್ಟೇಷನ್, ಇಂಥಲ್ಲೆಲ್ಲ ಕರ್ಕೊಂಡು ಹೋಗಿ ಅವ್ರನ್ನೇನು ಮಾಡ್ತಿದ್ರು ಅಂದ್ರೆ, ಅಲ್ಲಿ ಜನರು ಏನು ಮಾತಾಡ್ತಾರಲ್ಲ ಈ ಬೆಂಗಳೂರು ವಿಭಾಗದೊಳಗೆ ಇಂಗ್ಲೀಷ್ ಅಂತಂದ್ರೆ ಅವ್ರಿಗೆ ಕನ್ನಡಕ್ಕಿಂತ ಇಂಗ್ಲೀಷದ ಭಾಳ ಅಭಿಮಾನ ದೊಡ್ಡದವ್ರಿಗೆ. ಕನ್ನಡ ಮಾತಾಡೋಕೆ ನಾಚ್ತಾರೆ, ಆದರೆ ಇಂಗ್ಲೀಷ್ ಅಂತ ದೊಡ್ಡ ಹುಚ್ಚು. ಹೀಗಾಗಿ ಈ ಮಕ್ಕಳು 9 ಜನ ಮಕ್ಕಳು ಅವ್ರೇನು ಮಾತಾಡ್ತಿದ್ರಲ್ಲ ಅದನ್ನ ಲಕ್ಷ್ಯಗೊಟ್ಟು ಕೇಳ್ತಾ ಇದ್ರು, ಅರ್ಥ ಮಾಡ್ಕೊತಾ ಇದ್ರು. ಆನಂತರ ಅವರು ರೂಮಿನೊಳಗೆ ಬರೀ ಇಂಗ್ಲೀಷ್ ಪಿಕ್ಚರ್ಗಳನ್ನು ತೋರಿಸ್ತಾ ಇದ್ರು. ಕನ್ನಡ ಇಲ್ಲ, ಬರೀ ಇಂಗ್ಲೀಷ್ ಪಿಕ್ಚರ್ಗಳನ್ನು ತೋರಿಸೋದು, ನೀವು ಮಾತಾಡೋಕ್ಕೆ ಪ್ರಯತ್ನ ಮಾಡಲೇಬೇಕು ಅನ್ನೋದು. ಆ ಹುಡುಗರು ಏನು ಮಾಡಾಕತ್ತಾರಂದ್ರೆ, ಹೀಗಾಗಿ ಕ್ರಮೇಣ ಇಂಗ್ಲೀಷ್ನಲ್ಲೇ ಮಾತಾಡೋದನ್ನು, ಆಮೇಲೆ ಅರ್ಥ ಮಾಡಿಕೊಳ್ಳೋದನ್ನು ಎಲ್ಲ ಈ ಗ್ರಹಿಕೆ ಅವರಲ್ಲಿ ಪ್ರಾರಂಭ ಆಯಿತು. ಕನ್ನಡಿ ಮುಂದೆ ನಿಂತುಕೊಂಡು ಇಂಗ್ಲೀಷ್ನೊಳಗೆ ಮಾತಾಡ್ಕೊತಿದ್ರು. ಆಮೇಲೆ ಅವ್ರು ತಮ್ಮ ಒಂದು ಕಂಡೀಷನ್ ಹಾಕ್ಕೊಂಡ್ರು. ಏನಂತಂದ್ರೆ, ಎಲ್ಲರೂ ಇಂಗ್ಲೀಷ್ನಾಗ ಮಾತಾಡೋದು, ತಪ್ಪಾದ್ರಾಗಲಿ ಇಂಗ್ಲೀಷ್ನಾಗ ಮಾತಾಡೋದು. ಯಾರ ತಪ್ಪಿ ಕನ್ನಡ ಶಬ್ದ ಮಾತಾಡಿದ್ರು ಅಂತಂದ್ರೆ ₹2 ದಂಡ ಕೊಡೋದು. ಹಿಂಗೆ ಒಂದು ಷರತ್ತನ್ನು ಹಾಕ್ಕೊಂಡ್ರು ಅವರು. ಹಾಕ್ಕೊಂಡು ಏನು ಮಾಡಿದ್ರು ಅಂದ್ರೆ, ಕೇವಲ 4 ತಿಂಗಳದೊಳಗೆ ಇಂಗ್ಲೀಷನ್ನು ತುಂಬ ಚೆನ್ನಾಗಿ ಮಾತಾಡೋದನ್ನು ಅವ್ರು ಕಲ್ತ್ಕೊಂಡ್ರು. ಅದಾದಮೇಲೆ ಈ ಹೆಡ್ ಹಾಯ್ ಈ ಸದಸ್ಯರೇನದಾರಲ್ಲ, ಈ ರಾಜೇಶ್ ಭಟ್ಟ ಮತ್ತು ಅವನ ಗೆಳೆಯರು ಅವ್ರಿಗೆ ಕಂಪ್ಯೂಟರ್ ಶಿಕ್ಷಣವನ್ನು ಪ್ರಾರಂಭ ಮಾಡಿದರು. ಆ ಕಂಪ್ಯೂಟರ್ ಮುಂದೆ ಕುಂಡ್ರಿಸಿದ ಕೂಡಲೇ ಆ ರಮೇಶ್ ಬಲ್ಲಿದ ಅವನ ಉಳಿದಂಥ 8 ಜನರು ಅದಕ್ಕೆ ಕೀಬೋರ್ಡ್ಗೆ ಏನು ವೈರ್ ಇರ್ತೈತಲ್ಲ ಅದು ನೋಡಿ ಅವ್ರು ಅಂಜಿದ್ರಂತ, ಇದು ಶಾಕ್ ಹೊಡಿತೈತೇನ್ರಿ, ಕರೆಂಟ್ ಹೊಡಿತೈತೇನೋ, ಇದ್ರ ಕರೆಂಟ್ ಇರ್ತೈತೇನೋ ಅಂತಂದು ಹೇಳಿ. ಅವಾಗ ಇವರು ಅದ್ರ ಬಗ್ಗೆ ಎಲ್ಲ ತಿಳಿಸಿ ಹೇಳಿ ಮಾಡಿ ಆ ಕಂಪ್ಯೂಟರ್ನ ಹೆಂಗೆ ಆಪ್ರೇಟ್ ಮಾಡಬೇಕು ಅನ್ನೋದನ್ನು ಕಲಿಸೋಕೆ ಪ್ರಾರಂಭ ಮಾಡಿದರು.
ಅದಾದಮೇಲೆ ಅವ್ರಿಗೆ ಟೆಸ್ಟ್ ತೊಗೋತಿದ್ರು ಅವರು. ಪ್ರತಿ ವಾರನೂ ಟೆಸ್ಟ್ ತೊಗೋತಿದ್ರು. ಅವ್ರು ಹೇಳ್ತಿದ್ರು, ಟೆಸ್ಟ್ನ ನೀವು ಪಾಸ್ ಆಗಲೇಬೇಕು, ಇಲ್ಲ ನಿಮ್ಮನ್ನು ನಾವು ಊರಿಗೆ ಕಳಿಸೋದಿಲ್ಲ, ಹೀಗೆಲ್ಲ ಕಂಡೀಷನ್ ಹಾಕ್ತಿದ್ರು. ಹೀಗಾಗಿ ಆ 9 ಜನ ಮಕ್ಕಳು ಒಳ್ಳೆ ರೀತಿಯೊಳಗೆ ಅವರು ಗಮನವಿಟ್ಟು ಆ ವಿಷಯವನ್ನು ಕಲ್ಕೊಳಕತ್ತರು. ಅವ್ರಿಗೂ ಈ ಕಂಪ್ಯೂಟರನ್ನು ಎಲ್ಲ ಸರಿಯಾಗಿ ತಿಳ್ಕೊಂಡ ಮೇಲೆ, ಈ ಬೇಸಿಕ್ ಕಂಪ್ಯೂಟರ್ದನ್ನ ಎಲ್ಲ ವರ್ಷಗಳನ್ನು ಅರ್ಥ ಮಾಡ್ಕೊಂಡ್ಮೇಲೆ ಏನು ಮಾಡಿದರು ಅಂತಂತಂದ್ರೆ, ಈ ರಮೇಶ್ ಮತ್ತು ಅವನ ಸಂಗಡಿಗರು ಅವ್ರಿಗೆ ಏನು ಮಾಡಿದ್ರೆ ಈ ಗೂಗಲ್ನ ಪರಿಚಯವನ್ನು ಮಾಡಿಕೊಟ್ರು. ಅವರು ಗೂಗಲ್ ಪರಿಚಯವನ್ನು, ನಿಮ್ಗೆ ಯಾವುದೇ ವಿಷಯ ಬೇಕಾಗಲಿ ಇದರೊಳಗೆ ನಿಮಗೆ ಸಿಗ್ತೈತಿ. ನಿಮ್ಗೇನಾರು ವಿಷಯ ತಿಳ್ಕೊಬೇಕು ಅಂದ್ರೆ ಇದನ್ನು ನೀವು ಈ ರೀತಿ ಮಾಡಬೇಕು. ಗೂಗಲ್ಗೆ ಹೋಗಿ ನೀವು ಸರ್ಚ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಬೇಕಾದ ವಿಷಯ ಇರಲಿ ಇರೋ ತಿಳಿತೈತಿ ಅನ್ನುವಂಥದ್ದನ್ನು ಆ ವಿದ್ಯಾರ್ಥಿಗಳಿಗೆ ಅವ್ರು ಕಲಿಸ್ಕೊಟ್ರು. ಗೂಗಲ್ ಪರಿಚಯ ಆದ ಕೂಡಲಂತೂ ಇವ್ ರಮೇಶ್ ದೊಡ್ಡ ಹೀರೋ ಆಗಿಬಿಟ್ಟ. ತನಗೇನು ತಿಳ್ಕೊಬೇಕಾಗೈತಿ ಅದನ್ನೆಲ್ಲ ಗೂಗಲ್ ಮೂಲಕ ಆತ ತಿಳ್ಕೊಂಡ. ಆ ನಂತರ ಅವ್ರು ಇದ್ರಾಗ ಎಲ್ಲರೂ ಪಳಗಿದ್ರು. ಇಂಗ್ಲೀಷ್ನಲ್ಲಿ ಮಾತಾಡೋದು, ಈ ಕಂಪ್ಯೂಟರ್ ನಾಲೆಜು ಎಲ್ಲದ್ರೊಳಗೂ ಅವರು ಪರಿಣಿತರಾದರು 9 ಜನ. ಆವಾಗ ಏನಂತಂದ್ರೆ ಇದೆಲ್ಲ ನಡೆದದ್ದು 10 ತಿಂಗಳ ಅವಧಿಯೊಳಗೆ. 2007 ಜೂನದಿಂದ 2008 ಮಾರ್ಚ್ ಅವಧಿಯವರೆಗೆ ಇವರೆಲ್ಲರೂ ತಯಾರಾದರು. ತಯಾರು ಮಾಡಿದಂಥವರು ಈ ಸದಸ್ಯರು, ತಂಡದ ಸದಸ್ಯರು. ಅವಾಗ ಏನಾಯ್ತು ಅಂತಂದ್ರೆ 2008 ಈ ರಮೇಶ್ ಏನಿದ್ನಲ್ಲ ಇವನ ಅಣ್ಣನ ಮದುವೆ ನಿಶ್ಚಿತ ಆಗಿತ್ತು ಬಸಲಿಂಗಂದು. ಆವಾಗ ಅವರು ಫೋನ್ ಮಾಡಿ ನಮ್ಮ ಮಗನ ಕಳಿಸ್ಕೊಡ್ರಿ ಅಂತ ಅಂದರು. ಇವ್ರೇನು ಮಾಡಿದ್ರು ಅಂತಂದ್ರೆ ಸೂಟ್ ಬೂಟನ್ನು ಅವ್ಗೆ ಹಾಕಿ ತಾವು ಅವನ ಮದುವೆಗೆ ಬಂದರು. ಮನೆ ಮುಂದೆ ಆ ಕಾರ್ ಇಳಿದ ಕೂಡಲೇ ಕಾರ್ನಲ್ಲಿ ಕರ್ಕೊಂಡು ಬಂದಿದ್ರು. ಅವ್ರ ತಾಯಿಯೇ ಗುರ್ತು ಹಾಕ್ಲಿಲ್ಲಂತ. ಅವ್ರ ತಾಯಿ ಓಡಿ ಹೋಗಿ ಅವ್ರ ತಂದೆಗೆ ಹೇಳಿಲ್ಲಂತ, ಯಾರೋ ಬ್ಯಾಂಕಿನ ಅಧಿಕಾರಿಗಳು ಬಂದಾರ ಬರ್ರಿ ಅಂತ ಹೇಳಿ ಕರೆದ್ಲಂತ. ಅವಾಗ ಆ ಹುಡುಗ ಹೋಗಿ ಆಕೆ ಮುಂದೆ ನಿಂತವ್ವ ನಾನು ಅದೇನಿ ರಮೇಶ್ ಅಂದ ಕೂಡಲೇ ಅಕ್ಕಿ ಅವ್ನು ಗಟ್ಟಿಗೆ ಹಿಡ್ಕೊಂಡು ಇಟ್ಟು ಹತ್ತು ಬಿಟ್ಲಂತ ತಾಯಿ. ಹೆಂಗಿದ್ಯೋ ಮಗನ, ಹೆಂಗಾದಿ ನೀನು ಅಂತಂದು ಹೇಳಿ ಇಷ್ಟೊಂದು ಸಂತೋಷ ಆಯ್ತು. ಆವಾಗ ಈ ರಾಜೇಶನ ಗೆಳೆಯ ಮದನ್ ಪದಕಿ ಅಂತ ಹೇಳಿದನಲ್ಲ, ಅವನಿಂದ CNN, IBN ಈ ನ್ಯೂಸ್ ಚಾನಲ್ನವ್ರಿಗೆ ಈ ಸುದ್ದಿ ಹೋಯಿತು. ಅವರು ಸ್ವತಃ ಈ ರಮೇಶ್ ಬಲ್ಲಿದನ ಇಂಟರ್ವ್ಯೂವನ್ನು ತಗೊಂಡ್ರು. ಇಂಟರ್ವ್ಯೂ ತಗೊಂಡು ರಿಯಲ್ ಹೀರೋ ಅಂತಂದು ಹೇಳಿ ಅವ್ರಿಗೆ ಪ್ರಶಸ್ತಿಯನ್ನು ಕೊಟ್ಟರು. ಮತ್ತು ಈ ಹೆಡ್ ಹೈ ಈ ಸಂಸ್ಥೆಗೂ ಕೂಡ ಒಂದು ಪ್ರಶಸ್ತಿಯನ್ನು ಕೊಟ್ಟರು. ಮುಂಬೈನಲ್ಲಿ ಒಂದು ದೊಡ್ಡ ಸಮಾರಂಭ ನಡೀತು. ನಡೆದಾಗ ಈ ರಮೇಶ್ ಬಲ್ಲಿದ ಇಂಗ್ಲೀಷ್ನಲ್ಲಿ ಇಷ್ಟು ಚಂದನ ಒಂದು ಸ್ಪೀಚ್ ಕೊಟ್ಟನಂತ. ಆವಾಗ ಆ ಒಂದು ಸಮಾರಂಭಕ್ಕೆ ಮುಖೇಶ್ ಅಂಬಾನಿ, ಸಚಿನ್ ತೆಂಡೂಲ್ಕರ್ನ ಪತ್ನಿ, ಆಮೇಲೆ ವಿನೋದ್ ಕಾಂಬ್ಳೆ, ಆಶಾ ಭೋಸ್ಲೆ ಇವರೆಲ್ಲರೂ ಬಂದಿದ್ರಂತ. ಎಲ್ಲರೂ ಬೇಷಂದ್ರು. ಎಲ್ಲರೂ ಮನಮುಟ್ಟುವಂಗೆ ಚಪ್ಪಾಳೆಯನ್ನು ತಟ್ಟಿದ್ರು. 17 ವರ್ಷದ ನಾನು ಒಂದು ಬಸ್ ಹತ್ತೋದ ಒಂದು ಸೌಭಾಗ್ಯ ಅಂದುಕೊಂಡಂಥ ಈ ಹುಡುಗ ರಮೇಶ ಎಷ್ಟೋ ಸಲ ವಿಮಾನದೊಳಗೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಆತ ಇವನ್ನ ಸಾಧನೆಯನ್ನು ಕಂಡವ್ರು ಕರೆಸ್ತಾ ಇದ್ರು. ಹೋಗಿ ಭಾಷಣವನ್ನು ಮಾಡಿ ಬಂದಂತ ಈ ರಮೇಶ ಈ ರೀತಿ ಒಂದು ಸಾಧನೆಯನ್ನು ಮಾಡಿದಂಥ ರಮೇಶ ಮುಂದೆ ಇವರೆಲ್ಲರೂ ತಯಾರಾದ ಕೂಡಲೇ ಅವ್ರೇನು ಮಾಡಿದರು ಅಂತಂದ್ರೆ, ರಾಜೇಶ್ ಭಟ್ ಅವನ ಸಂಗಡಿಗರು ಈ ಗಂಗಾವತಿ ಸಮೀಪ ಕನಕಗಿರಿಯೊಳಗೆ ಒಂದು ಸಮೂಹ ಅನ್ನುವಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅಲ್ಲಿ BPO ಸೆಂಟರನ್ನು ಪ್ರಾರಂಭ ಮಾಡಿದರು. ಅದರ ಹೆಸರು ಸಮೂಹ. BPO ಸೆಂಟರ್ನ ಪ್ರಾರಂಭ ಮಾಡಿ ಅಲ್ಲಿ ಈ ರಮೇಶ್ ಬಲ್ಲಿದನೇ ಅದರ ಟೀಮ್ ಲೀಡರ್. ಅಲ್ಲದೆ ಈ ಬೇಸಿಕ್ ಕಂಪ್ಯೂಟರ್ನ ಎಲ್ಲ ವರ್ಷಗಳನ್ನು ಆತ ಅರ್ಥ ಮಾಡ್ಕೊಂಡಿದ್ದಾನಲ್ಲ, ಈ ಕಂಪ್ಯೂಟರ್ ವಿಭಾಗದ ಇನ್ಚಾರ್ಜ್ ಆಗಿ ಆತ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅವನು ಇಂಟರ್ವ್ಯೂ ಒಳಗೆ ಹೇಳ್ದ, ಇಲ್ಲಿ ಈ ಪರಿಸ್ಥಿತಿ ಬರಬೇಕಂದ್ರೆ ಭಾಳ ಕಷ್ಟಪಟ್ಟೇವಿ. ನಾವು 20 ತಾಸು ತನಕ ನಾವು ಈ ಅಭ್ಯಾಸವನ್ನು ಮಾಡ್ತಾ ಇದ್ವಿ. ನಮ್ಮ ಬದುಕಿಗೆ ಒಂದು ಬೆಳಕು ತೋರಿಸಿದವರು ಅಂತಂದ್ರೆ ಈ ಎಲ್ಲ ಸದಸ್ಯರಿದ್ದವರು. ನಮಗೆ ಭಾಳ ಅವರು ಏನಂತಾರೆ ಒಳ್ಳೆಯ ತರಬೇತಿಯನ್ನು ಕೊಟ್ಟರು.
ಅವ್ರಲಿಂದ ನಾನು ಈ ಪರಿಸ್ಥಿತಿ ಒಳಗಿದ್ದೀನಿ ಅಂತಂದು ಹೇಳಿ ಆತ ಹೇಳ್ಕೊಂಡ. ಆವಾಗ ಈ ಟಿ ವಿ ಚಾನಲ್ದವ್ರು ಈ ಸಂದರ್ಶನವನ್ನು ನಾನು ಸ್ವತಃ ನೋಡಿದ್ದೇನೆ. ಟಿ ವಿಯೊಳಗೆ ಬಂದಿತ್ತು, ನಾನು ನೋಡಿದ್ದೆ. ಆ ರಾಜೇಶ್ ಭಟ್ಟನನ್ನು ಅವರು ಪ್ರಶ್ನೆ ಮಾಡಿದರು, ನೀವು ಇಂಥ ವಿಚಾರ ಹೆಂಗೆ ಬಂತು ಅಂತ. ಆಗ ರಾಜೇಶ್ ಭಟ್ಟ ಹೇಳ್ದ, ಇಂಜಿನಿಯರ್ ಆಗಿ ನಾನು ಮುಂದುವರೆದಿದ್ನಿ ಅಂತಂದ್ರೆ ಕೇವಲ ನಾನೊಬ್ಬನ ಏನಂದ್ರೆ ಬದುಕನ್ನು ಕಟ್ಟಿಕೊಳ್ತಿದ್ದೆ. ಆದರೆ ನಾವು ಈ ಸಂಸ್ಥೆಯ ಮುಖಾಂತರ ಅನೇಕ ಹಳ್ಳಿಯ ಯುವ ಪ್ರತಿಭೆಗಳನ್ನು ಮುಂದೆ ತರಬೇಕು, ಅವ್ರಿಗೆ ತರಬೇತಿ ನೀಡಬೇಕು, ಅವ್ರ ಜೀವನಕ್ಕೆ ಬೆಳಕಾಗಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ ನಾವು ಈ ಸಂಸ್ಥೆಯನ್ನು ಕಟ್ಟಿದ್ದೇವೆ ಅಂತಂದು ಹೇಳ್ದೆ. ಅದೂ ಅಲ್ಲದ ಪದವೀಧರರಿಗೆ ಈ ಏನಂತಂದ್ರೆ ಇದು ಒಂದು ಮ್ಯಾನೇಜ್ಮೆಂಟ್, ಆ ಮ್ಯಾನೇಜ್ಮೆಂಟ್ ಕೋರ್ಸನ್ನು ಕೂಡ ಆತ ಏನಂತಂದ್ರೆ ಅವರು ಪ್ರಾರಂಭ ಮಾಡ್ಯಾರ. ಆ ನಂತರ ಈ ಇದರಲ್ಲಿ ಪ್ರಾರಂಭ ಮಾಡಿ ಈ ಯುವಕರಿಗೆ ಡಿಗ್ರಿ ಮುಗಿದಂಥ ಪದವೀಧರರಿಗೆ ಏನಂತಂದ್ರೆ ತರಬೇತಿಯನ್ನು ಕೊಡುವಂಥ ಕಾರ್ಯವನ್ನು ಕೂಡ ಅವರು ಪ್ರಾರಂಭ ಮಾಡ್ಯಾರ. ಇಂಥ ಸಾಧನೆಯನ್ನು, ಉನ್ನತವಾದಂಥ ಸಾಧನೆಯನ್ನು ಮಾಡಿದಂಥ ಹೀರೋಗಳು. ರಮೇಶ್ ಹೀರೋ ಒಬ್ಬ, ಈ ಹೀರೋನ ಹೀರೋ ಈ ರಾಜೇಶ್ ಭಟ್ಟ ಮತ್ತು ಅವನ ಸಂಗಡಿಗರು. ಇವರು ನಿಜವಾಗಿಯೂ ಈ ಹೀರೋಗಳು ಅಂತಂದ್ರೆ ಈ ಹೀರೋಗಳ ಒಂದು ಇವ್ರಿಗೆ ಏನಂತಂದ್ರೆ ನಿರ್ಮಾಪಕರು ಅಂತ ಅನ್ಬೋದು. ಇವರ ಜೀವನವನ್ನು ನಿರೂಪಿಸಿದಂಥವ್ರು ಇವರೆಲ್ಲರೂ. ಇವರಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಅಂತಂದು ಹೇಳಿ ನಾವು ಹೇಳೋಣ. ಈ ಕತೆ ನಿಮಗೂ ಇಷ್ಟ ಆಗ್ಬೋದು ಅಂತಂದು ಹೇಳಿ ನಾನು ಅಂದ್ಕೊಂಡೇನೆ. ಇಲ್ಲಿಗೆ ಅವನ ಕಥೆಯನ್ನು ನಾನು ಮುಗಿಸ್ತಾ ಇದ್ದೇನೆ.